ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೌಲ್ಯಗೌಡ. ಇವತ್ತು ಬೆಳಗ್ಗೆನೇ ನಾನು ಪೂಜೆ ಮಾಡಿ ಹೊರಟಿದ್ದು ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡೋಕ್ಕೆ ಅಂತ ಹೇಳಿ. ನಾವು ಹೋಗ್ತಾ ಇರುವಾಗ ನಮ್ಮ ಅಕ್ಕ ನಮ್ಮ ಜೊತೆನೂ ಬಂದಳು. ಅವಳು ಊರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡ್ ಕಡೆ ಹೋದ್ಲು, ನಾವು ಸ್ಕೂಲ್ ಕಡೆ ಹೊರಟ್ವಿ. ಸ್ಕೂಲ್ ಕಡೆ ಹೊರಟಾಗ ಗೊತ್ತಾಯಿತು ನಾನು ಜೆರಾಕ್ಸ್ ಏನೂ ತೊಗೊಂಡಿಲ್ಲ ಅಂತೇಳಿ. ಮತ್ತೆ ಜೆರಾಕ್ಸ್ ಅಂಗಡಿಗೆ ಹೋಗಿ ಜೆರಾಕ್ಸ್ಗಳನ್ನೆಲ್ಲ ತೊಗೊಂಡು ಈ ಬಿಸಿಲಲ್ಲಿ ನಡ್ಕೊಂಡು ಮತ್ತೆ ಸ್ಕೂಲ್ ಕಡೆ ಹೊರಟೆ. ನನ್ನ ಮಗನಿಗೆ ಫಸ್ಟ್ ಡೇ ಆಗಿರೋದ್ರಿಂದ ಅವನು ಫುಲ್ ಎಕ್ಸೈಟ್ಮೆಂಟಲ್ಲಿ ಸ್ಕೂಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಓಡ್ತಿದ್ದಾನೆ ಅಂತ. ಅಲ್ಲಿ ನಮ್ಮ ಮಾವನ ಮಗ ಇದ್ದ, ಅವನ್ನ ಹಾಯ್ ಮಾಡಿ, ಅಲ್ಲಿ ಬೇರೆ ಮಕ್ಕಳೆಲ್ಲ ಇದ್ದರು, ಅವರು ಹಾಯ್ ಮಾಡಿದ್ರು. ಇವತ್ತು ಸ್ಕೂಲಲ್ಲಿ ಏನೋ ಫಂಕ್ಷನ್ ಇತ್ತಂತೇಳಿ ಎಲ್ಲ ಇನಾಗ್ರೇಷನ್ ಏನೋ ಮಾಡ್ತಾಯಿದ್ರು. ಸೊ ಆಮೇಲೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೊರಟಿದ್ದೆ ಅಡ್ಮಿಷನ್ ಪ್ಲೇಸ್ಗೆ. ಅಲ್ಲಿ ನೋಡಿ ಯಾವ ಥರ ತರಲೆ ಮಾಡ್ತಿದ್ದಾನೆ ಅಂತ ಮ್ಯಾಮ್ ಅವನ ತರಲೆಗೆ ನೋಡಿ ಅವರೇ ನಗಾಡ್ತಿದ್ದಾರೆ. ಆಮೇಲೆ ಅಡ್ಮಿಷನ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅಡ್ಮಿಷನ್ ಫಾರ್ಮಲ್ಲಿ ಸಿಗ್ನೇಚರ್ ಎಲ್ಲ ತೊಗೊಂಡ್ರು. ಸಿಗ್ನೇಚರ್ ತೊಗೊಂಡಾದ್ಮೇಲೆ ನೋಡಿ ಯಾವ ಥರ ಮಾತಾಡ್ತಿದ್ದಾನೆ ಅಂತ. ಮ್ಯಾಮ್ ಇನ್ಶಿಲ್ ಜಿ ಡಿನೂ ಸೇರಿಸ್ಬಿಡೋಣ. ಅಲ್ಲೇ ಅಡ್ಮಿಷನ್ ಫಾರ್ಮಲ್ಲಿ ಜಿ ಡಿ. ಸರಿ, ಅದು ನಮಗೆ ಬಸ್ಸು. ಸ್ಕೂಲ್ ಅಡ್ಮಿಷನ್ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಿದ್ದಂಗೆ ನಂಗೆ ಲಂಚ್ ಬ್ಯಾಗ್ ಬೇಕು, ಸ್ಕೂಲ್ ಬ್ಯಾಗ್ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ. ಸರಿ ಕೊಡ್ಸೋಣ ಅಂತೇಳಿ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗ್ ಎರಡೂ ಕೊಡಿಸಿದ್ವಿ. ಅದು ತೊಗೊಂಡಿದ್ದು ಖುಷಿಗೆ ರೋಡಲ್ಲೇ ನೋಡಿ ಎಲ್ಲ ಈಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಮನೆಗೆ ಹೋದರೆ ಮನೇಲಿ ನಮ್ಮ ಅಮ್ಮಂಗೂ ನೋಡಿ ಹಿಂಗೆ ಕಾಣಿಸ್ತಾಯಿದೆ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತೇಳಿ ಬಾಯ್ ಬೇರೆ ಮಾಡ್ತಿದ್ದಾನೆ. ಅವನು ತುಂಟಾಟ ನೋಡಿಕೊಂಡು ಅಷ್ಟೊತ್ತಿಗೆ ಊರ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಊರಿಗೆ ಹೊರಟ್ವಿ. ಯಾವ ಊರಿಗೆ ಅಂತ ಹೇಳಿದ್ರೆ ನಮ್ಮದು ಬೆಳ್ಳಾಳೆ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ನಮ್ಮಮ್ಮ ಮತ್ತು ನಾನು, ನಮ್ಮ ಯಜಮಾನ್ರು ಅಲ್ಲಿ ನಮ್ಮ ಮಮ್ಮಿಯವರು ಮನೆ ಕಟ್ಟಿಸ್ತಾ ಇದ್ದಾರೆ. ಅದು ನೋಡ್ಕೊಂಬರೋಣ, ತುಂಬ ದಿನ ಆಗಿತ್ತಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸರಿ ಬಂದ್ವಿ, ಮನೆ ತಲುಪಿದ್ವಿ. ಇಲ್ಲಿ ನೋಡಿ ಇಲ್ಲಿವರೆಗೆ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿ ಮೇಲೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಕೆಲಸದವ್ರು ಅವ್ರ ಪಾಡಿಗೆ ಕೆಲಸ ಮಾಡ್ತಾಯಿದ್ರು. ನಾವು ಎಲ್ಲಿವರೆಗೆ ಆಗಿದೆ ಅಂತ ನೋಡಿಕೊಂಡು ಅಲ್ಲೇ ಅದೇ ಊರಲ್ಲಿ ನಮ್ಮ ಚಿಕ್ಕಿ ಮನೆ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಿ ಮನೆಗೆ ಹೋದ್ವಿ. ಒಳಗಡೆ ನೋಡಿ ನಮ್ಮ ಚಿಕ್ಕಿ ಎಲ್ಲೂ ಕಾಣಿಸ್ತಾನೇ ಇಲ್ಲ. ನಾನು ಹುಡ್ಕೊಂಡೋದ್ವಿ. ನಮ್ಮಮ್ಮ ಅಂತೂ ಫಸ್ಟ್ ಹೋಗಿ ಫ್ಯಾನ್ ಹಾಕೋಬೇಕಂತೇಳಿ ಓಡೋಗಿ ಲೈಟ್ ಫ್ಯಾನೇ ಹಾಕ್ಕೊತಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಿ ಟೈಲರಿಂಗ್ ಮಾಡ್ತಾರೆ, ಅಲ್ಲೇ ಟೈಲರಿಂಗ್ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಮತ್ತೆ ವಾಪಸ್ ರಿಟರ್ನ್ ಆಗೋಷ್ಟೊತ್ತಿಗೆ ನನ್ನ ಮಗ ಬರುವಾಗಲೇ ಮಲ್ಕೊಂಬಿಟ್ಟಿದ್ದ. ಹೋಗಲಿ ಬಿಡಿ ಅಂತ ಹೇಳಿಬಿಟ್ಟು ಇನ್ನೇನೋ ಮನೆ ರೀಚ್ ಆದ್ವಿ. ಇವತ್ತು ನಾನು ಯಾಕೆ ಬೇಜಾರಾಗಿದೆ ಅಂತ ಹೇಳಿದ್ರೆ, ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡಿ ಮತ್ತು ಅಡ್ಮಿಷನ್ ಮಾಡಿದ್ನಲ್ಲ ಅಂತ ಖುಷಿಯಾಗಿ ಮನೆಗೆ ಬರೋಷ್ಟೊತ್ತಿಗೆ ಒಂದು ಡ್ಯೂಟಿ ಟೆನ್ಷನ್. ಅದು ನನ್ನದೇ ಮಿಸ್ಟೇಕು. ನೆನ್ನೆ ಡ್ಯೂಟಿ ಹಾಕಿದರೆ ನಾನು ಕರೆಕ್ಟಾಗಿ ಮೀನ್ಸ್ ಬರ್ಡೇ ಸೆಲೆಬ್ರೇಷನಲ್ಲಿ ಡ್ಯೂಟಿ ಹಾಕಿರೋದು ನೋಡಿಕೊಂಡೇ ಇಲ್ಲ. ಸೊ ಏನು ಮಾಡೋದು, ನಾನು ನಿಜ ಹೇಳ್ತೀನಿ, ಅದು ನೋಡಿದೆ ನಾನು ಡ್ಯೂಟಿ ಹೋಗೋಕ್ಕಾಗಿಲ್ಲ. ಬಟ್ ಏನು ಅನ್ಕೊತಾರೆ, ಬೇಕು ಅಂತಲೇ ಇವಳು ಬಂದಿಲ್ಲ ಡ್ಯೂಟಿಗೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಕೊತಾರೆ. ಅದೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಮಿಸ್ಟೇಕ್ ಆಗಿರೋದ್ರಿಂದ ನಾನು ಕರೆಕ್ಟಾಗಿ ನೋಡ್ಕೋಬೇಕಿತ್ತು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಜಾರಾಯಿತು. ಒಂದು ಕಡೆ ಮಗನಿಗೆ ಅಡ್ಮಿಷನ್ ಇದು ಮಾಡಿದೆ ಅಂತ ಖುಷಿ ಇತ್ತು, ಬಟ್ ಈ ಥರ ಆಗಿತ್ತು, ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗುತ್ತೆ, ಕೆಲವೊಂದು ಸರಿ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.